ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋತ್ತಂತಿ ಪ್ರಚೋದಯಾತ್. ಓಂ ಗಣಪತಯೇ ನಮಃ. ನಮಸ್ಕಾರ ವೀಕ್ಷಕರೇ, ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ರಾಶಿಯಿಂದ ಧೈರ್ಯ ಸ್ಥಾನಾಧಿಪತಿ ಮತ್ತು ಕರ್ಮಸ್ಥಾನಾಧಿಪತಿಯಾದ ಕುಜ ಚತುರ್ಥದಿಂದ ಪಂಚಮಕ್ಕೆ ಆಗಸ್ಟ್ 2ನೇ ತಾರೀಕಿಗೆ ಸಂಚಾರವನ್ನು ಮಾಡ್ತಾನೆ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಅದ್ಭುತವಾದ ಅಭಿವೃದ್ಧಿ ಅಂತಲೇ ಹೇಳ್ಬೋದು. ನೇರವಾಗಿ ಸಪ್ತಮ ದೃಷ್ಟಿ ನಿಮ್ಮ ಲಾಭಸ್ಥಾನದ ಮೇಲೆ ಕುಜನ ಪ್ರಭಾವ ಬೀರ್ತಾ ಇರೋದ್ರಿಂದ ನಿಮಗೆ ತುಂಬ ಹಲವಾರು ಕಡೆಯಿಂದ ಲಾಭ ಬರುತ್ತೆ. ಹೊಸ ಆದಾಯದ ಹರಿವು, ವ್ಯಾಪಾರದಲ್ಲಿ ವಿಸ್ತರಣೆ. ತುಂಬ ಸಮಯದಿಂದ ನೀವು ಪ್ರಮೋಷನ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀರ. ಆ ಪ್ರಮೋಷನ್ ಕೂಡ ಸಿಗುವ ಸಾಧ್ಯತೆ ಇದೆ. ಮತ್ತು ನೀವೇನಾದರೂ ಉದ್ಯೋಗ ಬದಲಾವಣೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಆಗಸ್ಟ್ 5ರಿಂದ ಆಗಸ್ಟ್ 12ನೇ ತಾರೀಕುವರೆಗೂ ನೀವು ಹೊಸ ಪ್ರಾಜೆಕ್ಟ್ ತಗೋಬೋದು ಅಥವಾ ಉದ್ಯೋಗ ಬದಲಾವಣೆ ಬಗ್ಗೆ ಕೂಡ ಆಲೋಚನೆಯನ್ನು ಮಾಡ್ಬೋದು. ಅತ್ಯಂತ ಭಾಗ್ಯದ ಸಮಯ ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ನೀವು ಹಿಂಜರಿಯದೆ ಧೈರ್ಯ ಸ್ಥಾನದ ಕುಜ ಬಂದು ನಿಮ್ಮಲ್ಲಿ ತುಂಬಾ ಧೈರ್ಯವನ್ನು ಕೊಡ್ತಾನೆ. ಅದರಿಂದ ಧೈರ್ಯದಿಂದ ಮುನ್ನುಗ್ಗಿ ಕೆಲಸವನ್ನು ಮಾಡ್ತೀರಾ. ನಿಮ್ಮಲ್ಲಿ ತುಂಬಾ ಕಾನ್ಫಿಡೆನ್ಸ್ ಲೆವೆಲ್ ಹೈ ಇರುತ್ತೆ. ಮತ್ತು ಪಂಚಮದಲ್ಲಿ ಕುಜ ಇರೋದ್ರಿಂದ ಸ್ಟ್ರಾಟಜಿಕ್ ಪ್ಲಾನಿಂಗ್ ಮಾಡಿ ಬೆಳವಣಿಗೆಯನ್ನು ನೋಡ್ತೀರಾ. ಕೆಲಸದಲ್ಲಿ ಕಷ್ಟಕರವಾದ ಸಮಸ್ಯೆಯನ್ನು ತುಂಬ ಕ್ಲೆವರ್ ಆಗಿ ಅಂದರೆ ಜಾಣತನದಿಂದ ಪರಿಹಾರನೂ ಕಂಡುಕೊಳ್ತೀರಾ ಮತ್ತು ಅದರಿಂದ ನಿಮಗೆ ಗೌರವ ಸಂಪಾದನೆಯನ್ನು ಮಾಡ್ಕೊತೀರಾ. ಪಂಚಮದಲ್ಲಿ ಕುಜ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಅದ್ಭುತವಾಗಿದೆ. ತುಂಬ ಧೈರ್ಯದಿಂದ ಮತ್ತು ಕಾನ್ಫಿಡೆನ್ಸ್ ಲೆವೆಲ್ ಹೈ ಇರುತ್ತೆ. ಸ್ಟೂಡೆಂಟ್ಸ್ಗಳಿಗೆ ಆತ್ಮವಿಶ್ವಾಸ ಹೆಚ್ಚಿಸ್ತಾನೆ. ನಿಮಗೆ ಏನೋ ಒಂಥರ ಸೆಲ್ಫ್ ಡೌಟ್ ಇರುತ್ತೆ, ನನ್ನಿಂದ ಈ ಕೆಲಸ ಮಾಡೋಕ್ಕಾಗುತ್ತೋ. ಮತ್ತು ಯಾವುದೇ ಕೆಲಸವನ್ನು ನೀವು ಮುಂದೂಡ್ತಾ ಇರ್ತೀರ, ನಾಳೆ ಮಾಡೋಣ ಬಿಡು ಅಂತ ಏನೋ ಒಂದು ಕನ್ಫ್ಯೂಷನ್ಸು, ಸೆಲ್ಫ್ ಡೌಟು. ಯಾವುದೇ ಭಯವಿಲ್ಲದೆ ನಿರ್ಧಾರಗಳನ್ನು ತಗೊಂಡು ಅದನ್ನು ಕಾರ್ಯರೂಪಕ್ಕೆ ತರ್ತೀರ. ಈ ಸಮಯ ಅಷ್ಟು ಅನುಕೂಲಕರವಾಗಿದೆ ಕುಜನ ಸಂಚಾರದಿಂದ. ಕೆಲಸದಲ್ಲಿ ನಿಮ್ಮ ಯೋಜನೆಗಳಿರಲಿ ಅಥವಾ ಆಲೋಚನೆಗಳಿರಲಿ ಸ್ಪಷ್ಟವಾಗಿ ತುಂಬಾ ಧೈರ್ಯದಿಂದ ಎಲ್ಲರ ಮುಂದೆ ನೇರವಾಗಿ ಮತ್ತು ಖಡಕ್ಕಾಗಿ ಹೇಳ್ತೀರಾ. ಆದರೆ ಯಾವುದೇ ಕಾರಣಕ್ಕೂ ಆತುರದಿಂದ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ರಿಸ್ಕ್ ಇರುವ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಆದಾಯ ತುಂಬಾ ಅದ್ಭುತವಾಗಿದೆ. ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಹೇಳಬೇಕಾದ್ರೆ ನಿಮ್ಮ ಎನರ್ಜಿ, ನಿಮ್ಮ ಸ್ಟ್ಯಾಮಿನಾ ತುಂಬಾ ಹೈ ಇರುತ್ತೆ. ಮತ್ತು ಓವರ್ ಆ್ಯಕ್ಟಿವ್ ಮೈಂಡ್ ಇರೋದ್ರಿಂದ ಸ್ವಲ್ಪ ನಿದ್ದೆಯಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬೋದು ಮತ್ತು ಟೆನ್ಷನ್ಸ್ ಆಗ್ಬೋದು. ಆದರೆ ನೀವು ರಿಲ್ಯಾಕ್ಸೇಷನ್ಸ್ ಪ್ರಾಕ್ಟೀಸ್ ಮಾಡಬೇಕು. ಏನಾದರೂ ಮೆಡಿಟೇಷನ್ ಮಾಡಿ, ಲೈಟಾಗಿ ಎಕ್ಸಸೈಸ್ ಮಾಡಿ, ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಕೊಳ್ಳಿ. ಅದರಿಂದ ಕುಜನ ಹೈ ಎನರ್ಜಿ ಲೆವೆಲ್ನ ಸ್ವಲ್ಪ ಕಾಮ್ ಡೌನ್ ಮಾಡಿ ರಿಲ್ಯಾಕ್ಸ್ ಆಗಿ ಯಾವುದೇ ಕೆಲಸವನ್ನು ಸ್ಮೂತಾಗಿ ನಡ್ಸ್ಕೊಂಡು ಹೋಗ್ಬೋದು. ಸಂಬಂಧದಲ್ಲಿ ಹೇಳಬೇಕಾದ್ರೆ ಮಾತನಾಡುವಾಗ ಸ್ವಲ್ಪ ತಾಳ್ಮೆಯಿಂದ ಮಾತಾಡಿ. ಕುಜ ಇಲ್ಲಿ ಅಗ್ರೆಷನ್ ತರಿಸ್ಬೋದು. ನಿಮ್ಮ ವ್ಯಯಾಧಿಪತಿಯಾದ ಶನಿ ನಿಮ್ಮ ಧನಸ್ಥಾನದಲ್ಲಿ ಜುಲೈ 26ನೇ ತಾರೀಕಿಂದ ವಕ್ರಿಯಾಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ನೀವು ಕೇರ್ಫುಲ್ ಆಗಿ ಬಜೆಟ್ ಪ್ಲಾನಿಂಗ್ ಮಾಡೋದು ತುಂಬಾ ಅಗತ್ಯ ಆಗುತ್ತೆ. ನಿಮ್ಮ ರಾಶಿಯಿಂದ ಸುಖಭಾವಾಧಿಪತಿ ಮತ್ತು ಭಾಗ್ಯಸ್ಥಾನಾಧಿಪತಿಯಾದ ಶುಕ್ರ ಅಷ್ಟಮದಲ್ಲಿ ಇರೋದ್ರಿಂದ ಹೊಸ ವಾಹನ ಖರೀದಿ ಬಗ್ಗೆ ಯೋಚನೆ ಮಾಡೋದಿದ್ರೆ ನೀವು ಮುಂದೂಡೋದು ಒಳ್ಳೆಯದು. ಮತ್ತು ಆಸ್ತಿ ವಿಚಾರ ಇರಲಿ ಮತ್ತು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಅವರ ಎನರ್ಜಿನಲ್ಲಿ ಸ್ವಲ್ಪ ಲೋ ಅನ್ನಿಸ್ಬೋದು. ಅವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ವಹಿಸಿ. ಮತ್ತು ತಂದೆಯ ವಿಚಾರದಲ್ಲಿ ಅಥವಾ ಹಿರಿಯರ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರಬಹುದು. ನೀವು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿರ್ತೀರಾ, ಲಾಸ್ಟ್ ಮಿನಿಟಲ್ಲಿ ಟೈಮಿಂಗ್ ಚೇಂಜಸ್ ಆಗಬಹುದು. ವಾಹನದ ಯಾವುದೇ ಡಾಕ್ಯುಮೆಂಟ್ ಇರಲಿ, ಪೇಪರ್ ವರ್ಕ್ ಇರಲಿ, ಏನೇ ಇದ್ರೂ ಸರಿಯಾಗಿ ಚೆಕ್ ಮಾಡಿಕೊಂಡು ಸರಿ ಇದೆಯಾ ಇಲ್ವಾ ಅಂತ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಸುಖಭಾವಾಧಿಪತಿ ಶುಕ್ರ ಬಂದು ಅಷ್ಟಮದಲ್ಲಿ ನೀಚನಾಗಿದ್ದಾನೆ. ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚನಾಗಿರೋದ್ರಿಂದ ಸುಖಭಾವ ಅಂದರೆ ಮನೆ, ಆಸ್ತಿ, ವಾಹನ, ತಾಯಿ. ಭಾಗ್ಯಸ್ಥಾನ ಅಂದರೆ ಲಕ್ಕು, ತಂದೆ, ಪ್ರಯಾಣ ಮತ್ತು ಯಾವುದೇ ಅನಗತ್ಯ ಖರ್ಚು ಅಂದರೆ ಐಷಾರಾಮಿ, ಲಕ್ಸುರಿ ವಸ್ತುಗಳಿಗೆ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಮನೆಯಲ್ಲಿ ಒಂಥರ ಏನೋ ಸ್ಟ್ರೆಸ್ ಆಗಬಹುದು. ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಏನಾದರೂ ನೀವು ಸಿಹಿ ದಾನ ಕೊಡೋದು ಏನೋ ಒಂದು ಮಾಡಿ. ಅದರಿಂದ ಈ ಶುಕ್ರ ನೀಚನಾಗಿರೋದ್ರಿಂದ ಅಶುಭ ಪ್ರಭಾವ ಎಲ್ಲ ಕಡಿಮೆ ಆಗುತ್ತೆ. ಅಷ್ಟಮದಲ್ಲಿ ಶುಕ್ರ ನೀಚನಾಗಿರೋದ್ರಿಂದ ನಿಮ್ಮ ಭಾಗ್ಯದಲ್ಲಿ
ಸಡನ್ನಾಗಿ ವಿಳಂಬ ಅನ್ನಿಸ್ಬೋದು ಮತ್ತು ನಿಮ್ಮ ದಾರಿ ಬ್ಲಾಕ್ ಆದಂಗೆ ಫೀಲ್ ಆಗ್ಬೋದು ಮತ್ತು ವಾಹನಕ್ಕೋಸ್ಕರ ರಿಪೇರಿ ಖರ್ಚು ಬರ್ಬೋದು ಅಥವಾ ಮನೆಯ ರಿಪೇರಿಗೋಸ್ಕರನೂ ಖರ್ಚಾಗ್ಬೋದು. ಅನಿರೀಕ್ಷಿತವಾದ ಖರ್ಚುಗಳನ್ನು ನೀವು ಇಲ್ಲಿ ನೋಡಬಹುದು. ಫ್ಯಾಮಿಲಿಯ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗೋ ಸಾಧ್ಯತೆ ಇದೆ ಮತ್ತು ಈ ಸಮಯದಲ್ಲಿ ಅಷ್ಟಮದಲ್ಲಿ ಶುಕ್ರ ಇರೋದ್ರಿಂದ ನೀವು ಡೀಪ್ ರಿಸರ್ಚ್ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಆಗಸ್ಟ್ 5ನೇ ತಾರೀಕಿಗೆ ಬುಧ ತನ್ನ ರಾಶಿಯಾದ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿ ಷಷ್ಠಮ ಭಾವಕ್ಕೆ ಪ್ರವೇಶವನ್ನು ಮಾಡ್ತಾನೆ. ಸೂರ್ಯ ಆಗಸ್ಟ್ 16ರವರೆಗೆ ಕರ್ಕಾಟಕ ರಾಶಿಯಲ್ಲಿ ಷಷ್ಠಮ ಭಾವದಲ್ಲಿ ಇರೋದ್ರಿಂದ ಈ ಸಮಯದಲ್ಲಿ ನೀವು ಏನೇ ಮಾತುಕತೆ ಮಾತನಾಡುವಾಗ ಅದು ವಾದಕ್ಕೆ ತಿರುಗೋ ಸಾಧ್ಯತೆ ಇರುತ್ತೆ. ಅದರಿಂದ ನೀವು ತಾಳ್ಮೆಯಿಂದ ನೀವು ವರ್ತಿಸಬೇಕಾಗುತ್ತೆ ಮತ್ತು ನಿಮ್ಮ ಸಂಗಾತಿಯ ಆರೋಗ್ಯದ ವಿಚಾರ ಇರಲಿ ಅಥವಾ ನಿಮ್ಮ ಆರೋಗ್ಯದ ವಿಚಾರದ ಬಗ್ಗೆ ಸ್ವಲ್ಪ ಹೆಲ್ತ್ ಚೆಕಪ್ ಮಾಡ್ಕೊಳ್ಳಿ ಇಬ್ಬರು ಕೂಡ. ಮತ್ತು ಈಗೋ ಕ್ಲಾಶಸ್ ಆಗಬಹುದು ಸಂಗಾತಿಯ ಜೊತೆ. ಕೋಪದಿಂದ ವರ್ತಿಸೋಕ್ಕೆ ಹೋಗಬೇಡಿ. ಏನೇ ಇದ್ರೂ ತಾಳ್ಮೆಯಿಂದ ಕೂತು ಸ್ಪಷ್ಟವಾಗಿ ಮಾತನಾಡಿ ಬಗೆಹರಿಸ್ಕೊಳ್ಳಿ ಯಾವುದೇ ಸಮಸ್ಯೆಗಳನ್ನು. ಮತ್ತು ಈ ಸಮಯದಲ್ಲಿ ಬುಧ ಮತ್ತು ಸೂರ್ಯ ಶತ್ರುಭಾವದಲ್ಲಿ ಇರೋದ್ರಿಂದ ಆಫೀಸ್ನಲ್ಲಿ ಏನೇ ಪೆಂಡಿಂಗ್ ಕೆಲಸ ಇದ್ರೂ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತೀರಾ ಮತ್ತು ನಿಮ್ಮ ಕಾಂಪಿಟೇಟರ್ಸ್ ಇರ್ತಾರಲ್ವಾ ಅವರಿಂದನೂ ನೀವು ಜಯ ಸಾಧಿಸ್ತೀರಾ. ಸ್ಟೂಡೆಂಟ್ಸ್ಗಳು ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೊಡ್ತಾ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿದೆ. ಬುಧ ಇಲ್ಲಿ ತುಂಬ ಅನುಕೂಲ ಮಾಡಿಕೊಡ್ತಾನೆ. ಗುರು ಆಗಸ್ಟ್ 12ನೇ ತಾರೀಕುವರೆಗೂ ಸೂರ್ಯ ಹತ್ತಿರ ಇರೋದ್ರಿಂದ ಅಸ್ತನಾಗಿರೋದ್ರಿಂದ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ಗಳಾಗುತ್ತೆ. ನಿಮ್ಮ ಧನಸ್ಥಾನಾಧಿಪತಿ ಮತ್ತು ಲಾಭಸ್ಥಾನಾಧಿಪತಿಯಾದ ಗುರು ಆಗಸ್ಟ್ 12ರ ನಂತರ ಅಸ್ತದಿಂದ ಹೊರಬಂದು ಉದಯನಾಗುತ್ತಾನೆ. ಆರ್ಥಿಕ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ. ಆವಾಗವರೆಗೂ ಸ್ವಲ್ಪ ಆಗಸ್ಟ್ ಅರ್ಧ ತಿಂಗಳವರೆಗೂ ಸ್ವಲ್ಪ ನೀವು ತಾಳ್ಮೆಯಿಂದ ಇರಬೇಕಾಗುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋವ್ರಿಗೂ ಅಷ್ಟೇ. ಅವರ ಹತ್ರ ನೀವು ಏನೇ ವ್ಯವಹಾರ ಮಾಡೋವಾಗ ಸ್ವಲ್ಪ ತಾಳ್ಮೆಯಿಂದ ನೀವು ವ್ಯವಹರಿಸಬೇಕಾಗುತ್ತೆ. ಆಗಸ್ಟ್ 16ರ ನಂತರ ಸೂರ್ಯ ಷಷ್ಠಮದಿಂದ ತನ್ನ ಸ್ವಂತ ಮನೆಗೆ ಸಿಂಹರಾಶಿಗೆ ಪ್ರವೇಶವನ್ನು ಮಾಡೋದ್ರಿಂದ ಅದೇನೇ ಸ್ಟ್ರೆಸ್ಸು ಟೆನ್ಷನ್ಸ್ ಎಲ್ಲ ಇದ್ರೂ ಎಲ್ಲ ಕಮ್ಮಿ ಆಗಿ ನಿಮ್ಮ ಸಂಗಾತಿ ಸಮಾಜದಲ್ಲಿ ಅವರ ಸ್ಟೇಟಸ್ ಹೆಚ್ಚಾಗುತ್ತೆ. ಮತ್ತು ಆಗಸ್ಟ್ 22ರಂದು ಬುಧ ಕೂಡ ಷಷ್ಠಮದಿಂದ ಸಪ್ತಮ ಭಾವಕ್ಕೆ ಬರೋದ್ರಿಂದ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರಲಿ ಅಥವಾ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಇರಲಿ ಏನೇ ವಿಚಾರ ಇದ್ರೂ ಸ್ಪಷ್ಟವಾಗಿ ಕೂತು ನೀವು ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಹೇಳಬೇಕಾದ್ರೆ ಎಕ್ಸಸೈಸ್ ಮಾಡಿ, ಪ್ರತಿದಿನ 8 ಅವರ್ಸ್ ನಿದ್ದೆ ತುಂಬಾ ಮುಖ್ಯ ಆಗುತ್ತೆ. ಪರಿಹಾರ ಬಂದು ಮನೆಯ ಹತ್ರ ಇರುವ ಆಂಜನೇಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಮತ್ತು ಶನಿವಾರದಂದು ಶನಿ ದೇವಾಲಯದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚೋದ್ರಿಂದ ಸ್ವಲ್ಪ ಗ್ರಹಗಳ ಪ್ರಭಾವವು ಕಮ್ಮಿ ಆಗುತ್ತೆ. ಪ್ರಾಣಿಗಳಿಗೆ ಆಹಾರವನ್ನು ನೀಡೋದ್ರಿಂದ ಒಳ್ಳೆಯದಾಗುತ್ತೆ. ಪ್ರತಿದಿನ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮೈಂಡು ಸ್ವಲ್ಪ ಕಾಮಾಗಿ ರಿಲ್ಯಾಕ್ಸ್ ಆಗುತ್ತೆ. ಕುಂಭರಾಶಿ ಶತಾಭಿಷ ನಕ್ಷತ್ರದ 1ನೇ ಪಾದದಲ್ಲಿ ಹುಟ್ಟಿದವರಿಗೆ ಪ್ರತಿದಿನ ಈ ಶ್ಲೋಕವನ್ನು ಹೇಳ್ಕೊಳ್ಳಿ. ಸತ್ವವಾನ್ ಸಾತ್ವಿಕ ಸತ್ಯಃ ಸತ್ಯಧರ್ಮ ಪರಾಯಣಃ ಅಭಿಪ್ರಾಯ ಪ್ರಿಯಾಹೋರಃ ಪ್ರಿಯಕೃತ್ ಪ್ರೀತಿವರ್ಧನಃ. ಪ್ರತಿದಿನ ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ಗ್ರಹಗಳ ಅಶುಭ ಪ್ರಭಾವವು ಕಡಿಮೆ ಆಗಿ ಜೀವನದಲ್ಲಿ ಬರುವ ಯಾವುದೇ ಅಡೆತಡೆ ಸಮಸ್ಯೆಗಳನ್ನು ದೂರ ಮಾಡಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಮತ್ತು ದಯವಿಟ್ಟು ಕ್ಷಮಿಸಿ, ವಿಡಿಯೋ ತುಂಬಾ ಲೇಟ್ ಆಯಿತು. ನನಗೆ ಸ್ವಲ್ಪ ಹಲ್ಲು ನೋವು ಜಾಸ್ತಿ ಆಗೋಗಿತ್ತು, ಮಾತಾಡೋಕ್ಕೆ ಆಗಿರಲಿಲ್ಲ. ಅದಕ್ಕೆ 5 ದಿನ ಲೇಟಾಗಿ ನಿಮ್ಮ ವಿಡಿಯೋವನ್ನು ಹಾಕ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಧನ್ಯವಾದಗಳು.